ಪಂಚ ಗ್ಯಾರಂಟಿಗಳ ಮೂಲಕ 2023ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಕಮಾಲನ್ನು ಮಾಡಿತ್ತು. ಅಧಿಕಾರದ ಗದ್ದುಗೆಯನ್ನು ಹಿಡಿದಿತ್ತು. ಅದಾದ ಮೇಲೆ ದೇಶವ್ಯಾಪಿ ಕೂಡ ಈ ಪಂಚ ಗ್ಯಾರಂಟಿಗಳ ವಿಚಾರ ವ್ಯಾಪಕ ಸದ್ದನ್ನು ಮಾಡಿತ್ತು. ಈ ಬೆನ್ನಲ್ಲೇ ಈ ಗ್ಯಾರಂಟಿಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರಂತೆ. ಯಾಕಾಗಿ, ಯಾರು, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಗೃಹಜ್ಯೋತಿಗೆ ತೆಲಂಗಾಣ ಫಿದಾ. ಬೆಸ್ಕಾಂಗೆ ಭೇಟಿ ನೀಡಿದ ತೆಲಂಗಾಣ. ಕರ್ನಾಟಕದ ಗೃಹಜ್ಯೋತಿಗೆ ತೆಲಂಗಾಣ ಫಿದಾ ಆಗಿದೆ. ಕರುನಾಡಿನ ಗ್ಯಾರಂಟಿ ಈಗ ಬೇರೆ ರಾಜ್ಯದಲ್ಲೂ ಹವಾ ಎಬ್ಬಿಸಿದೆ. ಗೃಹಜ್ಯೋತಿ ಯಶಸ್ವಿ ಜಾರಿ ಬೆನ್ನಲ್ಲೇ ಈಗ ನೆರೆಯ ತೆಲಂಗಾಣದ ವಿದ್ಯುತ್ ವಿತರಣಾ ಕಂಪನಿ ಬೆಂಗಳೂರಿನ ಬೆಸ್ಕಾಂ ಕಚೇರಿಗೆ ಭೇಟಿ ಕೊಟ್ಟಿದೆ. ಗೃಹಜ್ಯೋತಿಯ ಅನುಷ್ಠಾನ, ರಿಯಾಯಿತಿ ಹಾಗೂ ವಿದ್ಯುತ್ ಬಿಲ್ ಎಲ್ಲದರ ಬಗ್ಗೆಯೂ ಸಮಗ್ರ ಚರ್ಚೆ ನಡೆಸಿದ್ದಾರೆ. ಬೆಸ್ಕಾಂ ಎಂಡಿ, ಬೆಸ್ಕಾಂನ ಹಣಕಾಸು ವಿಭಾಗ, ಐಟಿ, ಕಂದಾಯ ವಿಭಾಗದ ಜೊತೆಗೆ ತೆಲಂಗಾಣ ವಿದ್ಯುತ್ ವಿತರಣಾ ಕಂಪನಿಯ ನಿರ್ದೇಶಕರು, ಐಟಿ ವಿಭಾಗದವರು ಚರ್ಚೆ ನಡೆಸಿ ತೆಲಂಗಾಣದಲ್ಲೂ ಈ ಯೋಜನೆ ಜಾರಿ ತರುವ ಬಗ್ಗೆ ಉತ್ಸಾಹ ತೋರಿದ್ದಾರೆ. ಕರ್ನಾಟಕದ ಮಾಡೆಲ್ ಅನ್ನ ಈಗ ತೆಲಂಗಾಣದಲ್ಲೂ ಜಾರಿ ತರುವುದಾಗಿ ಹೇಳಿದ್ದಾರೆ. ಕರ್ನಾಟಕದಂತೆ ಗ್ಯಾರಂಟಿ ಅಲೆಯಲ್ಲಿ ತೆಲಂಗಾಣದಲ್ಲೂ ಕೂಡ ಕೈ ಕಮಾಲ್ ಮಾಡಿತ್ತು. ಹೀಗಾಗಿ ಗ್ಯಾರಂಟಿ ಹಿಂದೆ ಬಿದ್ದಿರುವ ತೆಲಂಗಾಣ ಸರ್ಕಾರ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳ ಯಥಾವತ್ತು ಜಾರಿಗೆ ಸರ್ಕಸ್ ಮಾಡ್ತಿದೆ.